ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಬಟರ್ಫ್ಲೈ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶಾ ಡಿಸೈನಿಂದ ಯಾವ ಥರ ಮಾಡ್ಕೋಬೇಕಂತ. ಇದಕ್ಕೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, 6 ಎಳೆ ದಾರನ ತೊಗೊಂಡು ಮೊದಲು ಒಂದು ಲಾಕ್ ಮಾಡ್ಕೋತಿದ್ದೀನಿ ಸೀರೆಗೆ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿಕೊಂಡೆ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಅದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ತೀನಿ. ನೋಡಿ, ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡಿಕೊಂಡೆ. ಇಲ್ಲಿಂದ ನಾನು 4 ಚೈನ್ಸ್ ಹಾಕ್ತೀನಿ. 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಬಟ್ಟೆಗೆ ಲಾಕ್ ಮಾಡ್ತೀನಿ. ಓಕೆ, ನೋಡಿ, ಒಂದು ಬೀಡ್ ಹಾಕಿದ್ದೀನಿ. ಹಾಗೆ 4 ಚೈನು ಮತ್ತು ಬೀಡು. ಇದು ಕುಚ್ಚು ಹಾಕಲಿಕ್ಕೆ ಫ್ರೆಂಡ್ಸ್. ಇದು ಇವಾಗ ನೆಕ್ಸ್ಟ್ ಆರ್ಚ್ ಹಾಕಲಿಕ್ಕೆ ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಮತ್ತು 3 ಚೈನ್ಸ್. 3 ಚೈನ್ನ ನಾನು 3 ಟೈಮ್ಸ್ ಹಾಕ್ತೀನಿ. 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಅಗೇನ್ 3 ಚೈನ್ಸ್. 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. 3 ಚೈನ್ನ 3 ಟೈಮ್ಸ್ 3 ಸಾರಿ ಹಾಕಿದ್ದೀನಿ. ನೋಡಿ, ಬೀಡು 4 ಚೈನು ಬೀಡು. ಇಲ್ಲಿಂದ 3 ಚೈನ್ನ 3 ಟೈಮ್ಸ್. ಇವಾಗ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಫೋರ್ ಚೈನ್ ಬಟ್ಟೆಗಿಟ್ಟು ಲಾಕ್ ಮಾಡಿಕೊಂಡು ಇವಾಗ ಟರ್ನ್ ಮಾಡ್ಕೋತೀನಿ ಬ್ಯಾಕ್ ಸೈಡ್ಗೆ ಡಿಸೈನು. ಇಲ್ಲಿಂದ ಮತ್ತೆ 4 ಚೈನು. 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. 4 ಚೈನ್ ಲಾಕ್ ಮೇಲೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ. ಇವಾಗ 6 ಚೈನ್ಸ್ ಹಾಕ್ತಿದ್ದೀನಿ. 6 ಚೈನ್ಸ್ ಹಾಕಿ ಈ 3 ಚೈನ್ ಲಾಕ್ ಇದೆಯಲ್ಲ, ಇದ್ರ ಮೇಲೆ ಲಾಕ್ ಮಾಡ್ಕೋತೀನಿ. ನೋಡಿ, 6 ಚೈನ್ ಹಾಕಿ ಬ್ಯಾಕ್ ಸೈಡಿಂದ 3 ಚೈನ್ ಇದೆಯಲ್ಲ ಅಲ್ಲಿ ಲಾಕ್ನ ಮಾಡಿಕೊಂಡೆ. ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಇವಾಗ ನೋಡಿ, ಸೀದಾ ಕಡೆ ತಿರುಗಿಸ್ಕೊಂಡು 1 ಚೈನ್ ಹಾಕೋತೀನಿ. 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ಈ 6 ಚೈನ್ ಹಾಕ್ಕೊಂಡ್ವಲ್ಲ ಬ್ಯಾಕ್ ಸೈಡಿಂದ, ಅದ್ರ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತರಬೇಕು. ನೋಡಿ, ಸೂಜಿ ಮೇಲೆ 3 ದಾರ ಇದೆಯಲ್ಲ, ಈ 3 ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಮತ್ತೊಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಮತ್ತು ಸೇಮ್ ಪ್ಲೇಸ್ಗೆ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ. ಈ 6 ಚೈನ್ ಗ್ಯಾಪಲ್ಲಿ ನಾನು 12 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಇದೇ ಥರ ಪೂರ್ತಿ 6 ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಮಾಡ್ಕೊಳ್ಳಿ. 12 ಮಾಡಿ ತೋರಿಸ್ತೀನಿ ನೋಡಿ ನಾನು. ಓಕೆ ಫ್ರೆಂಡ್ಸ್, ನೋಡಿ 12 ಹಾಫ್ ಡಬಲ್ ಕ್ರೋಶೆಗಳನ್ನು ಮಾಡಿದ್ದೀನಿ. 6 ಚೈನ್ ಗ್ಯಾಪ್ಗೆ 12 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡೆ. ಇದನ್ನು ನೋಡಿ, ಈ 4 ಚೈನ್ ಇದೆಯಲ್ಲ, 2 ಚೈನ್ಗಳಲ್ಲೂ ಕೂಡ ಒಟ್ಟಿಗೆ ತಗೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಫ್ರಂಟಿಂದ 4 ಚೈನ್ ಹಾಕಿದ್ವಲ್ಲ, ಎರಡನ್ನೂ ಸೇರಿ ಒಟ್ಟಿಗೆ ಈ ಥರ ಅದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಡಿಸೈನು. ನೋಡಿ, ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡೆ. ಇಲ್ಲಿಂದ ಮತ್ತೆ 6 ಚೈನ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಇಲ್ಲಿ ನೋಡಿ 12 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ 1 2 3 4 5 ನೋಡಿ 6 ಹೋಲ್ಗಳನ್ನು ಬಿಟ್ಟು 7ನೇ ಮನೆಗೆ ನೋಡಿ 7ನೇ ಹೋಲ್ಗೆ ನಾನು ಲಾಕ್ನ ಮಾಡಿಕೊಂಡೆ. ಆರ್ಚ್ ಮೇಲೆ ಹೋಲ್ ಇರುತ್ತೆ. 6 ಹೋಲ್ಗಳನ್ನು ಬಿಟ್ಟು 7ನೇ ಹೋಲ್ಗೆ ನಾನು ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ಸೀದಾ ಕಡೆ ತಿರುಗಿಸ್ಕೋತಿದ್ದೀನಿ ಡಿಸೈನು. ಇಲ್ಲಿಂದ ಮತ್ತೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲೂ ಕೂಡ 3 ದಾರನ ಒಟ್ಟಿಗೆ ಈ ಥರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ.
ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸೂಜಿ ಮೇಲೆ 3 ದಾರ ಇದೆಯಲ್ಲ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟ್ 6 ಚೈನ್ ಗ್ಯಾಪ್ಗೆ ಮಾಡ್ಕೊಂಡಲ್ಲ 12 ಹಾಫ್ ಡಬಲ್ ಕ್ರೋಶ. ಇಲ್ಲೂ ಕೂಡ 12 ಮಾಡ್ಕೋಬೇಕು. ಮಾಡಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆದಮೇಲೆ. ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ನೋಡಿ ಈ ಥರ. ಇದನ್ನು ಮತ್ತೆ ಈ 4 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ. ಇದು ಬಟರ್ಫ್ಲೈ ರೆಕ್ಕೆ ಬರುತ್ತಲ್ಲ ಆ ಥರ ಕಾಣಿಸುತ್ತೆ. ಇವಾಗ ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಸೇಮ್ 6 ಹೋಲ್ಗಳನ್ನು ಬಿಟ್ಟು 7ನೇ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಅಂದರೆ 7ನೇ ಹೋಲ್ ಕೌಂಟ್ ಮಾಡಿಕೊಂಡು 6 ಹೋಲ್ನ ಗ್ಯಾಪ್ ಮಾಡಿ 7ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಸೀದಾ ಕಡೆ ತಿರುಗಿಸ್ಕೊಂಡು 1 ಚೈನ್ ಹಾಕಿ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಿಲ್ಲ, ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಬರೀ ಸೂಜಿನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತೀನಿ. ಇಲ್ಲೂ ಕೂಡ ನಾನು 12 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ನೀಡಲ್ನ ಹಾಕಬೇಕು, ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಆಯಿತು. ಮೊದಲು 2 ಮಾಡ್ಕೊಂಡಲ್ಲ 6 ಚೈನು, ಅದರಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ ಬರೀ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಪ್ಲೇಸಲ್ಲಿ 4 ಚೈನ್ ಗ್ಯಾಪ್ ಇತ್ತಲ್ಲ ಅದರ ಒಳಗಡೆ ಲಾಕ್ ಮಾಡಿಕೊಂಡೆ ನೋಡಿ. ಈ ಥರ ಕಾಣಿಸ್ತಿದೆ. ಇಲ್ಲಿಂದ ನಾನು ಇವಾಗ 5 ಚೈನ್ಸ್ ಹಾಕ್ಕೋತೀನಿ. 1 2 3 4 5 ಚೈನ್ಸ್ ಹಾಕಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೋತೀನಿ. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಸ್ಮಾಲ್ ಗೋಲ್ಡ್ ಕಲರ್ ಬೀಡು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ ಕೆಳಗಡೆ 5 ಚೈನ್ ಹಾಕಿದ್ವಲ್ಲ, ಒಂದು ಚೈನ್ನ ಸ್ಕಿಪ್ ಮಾಡ್ಕೋತೀನಿ. 1 ಚೈನ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ ಅದರ ಕೆಳಗಡೆ ಇನ್ನೊಂದು ಚೈನ್ ಇದೆಯಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಿ 5 ಚೈನ್ ಹಾಕಿದ್ವಲ್ಲ ಅದರಲ್ಲಿ ಒಂದು ಹೋಲ್ ಸ್ಕಿಪ್ ಮಾಡಿದರೆ 4 ಚೈನ್ ಉಳಿತವೆ. 4 ಚೈನಲ್ಲಿ ಕೂಡ ಒಂದೊಂದು ಸಾರಿ ಈ ಥರ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಫಸ್ಟ್ ಒಂದು ಚೈನ್ ಸ್ಕಿಪ್ ಮಾಡ್ಕೊಂಡಿರ್ತೀವಲ್ಲ, ನೆಕ್ಸ್ಟ್ 4 ಚೈನ್ ಉಳಿದಿರ್ತವೆ. ಪ್ರತಿಯೊಂದು ಚೈನಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಚೈನಲ್ಲೂ ಕೂಡ ಈ ಥರ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಇದನ್ನು ಕೂಡ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಕಾಣಿಸುತ್ತೆ. ಇದು 2 ಬರುತ್ತೆ, ಇನ್ನೊಂದು ಬರುತ್ತೆ ಈ ಥರ. ಮತ್ತು 5 ಚೈನ್ಸ್ ಹಾಕ್ಕೋಬೇಕು. 1 2 3 4 5 ಚೈನ್ಸ್ ಹಾಕ್ಕೋತೀನಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಲ್ಲೂ ಕೂಡ ಸೇಮ್ ಫಸ್ಟ್ ಮಾಡ್ಕೊಂಡ್ವಲ್ಲ ಅದೇ ಥರ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ. ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಚೈನ್ಗೆ ನೀಡಲ್ನ ಹಾಕ್ತೀನಿ. ತಂದು ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಸೇಮ್ ನೆಕ್ಸ್ಟ್ ಇನ್ನೂ 3 ಚೈನ್ ಇದೆಯಲ್ಲ ಅದಕ್ಕೂ ಕೂಡ ಇದೇ ಥರ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಈ ಥರ ನೀಡಲ್ನ ಹಾಕಬೇಕು, ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಈಸಿಯಾಗಿದೆ ಫ್ರೆಂಡ್ಸ್. ಸ್ವಲ್ಪ ನೀವು ಕರೆಕ್ಟಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೆ ಡಿಸೈನು ನೋಡಿ. ಪ್ರತಿಯೊಂದು ಚೈನ್ಗೂ ಈ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡೆ ನೋಡಿ. ಸೇಮ್ ಬಟರ್ಫ್ಲೈ ಶೇಪ್ ಬಂದಿದೆ. ಇದನ್ನು ಕೂಡ ನಾನು ಈ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ. ಈ ಥರ ಕಾಣಿಸುತ್ತೆ. ಈ ಥರ ರೆಕ್ಕೆ ಫೋಲ್ಡ್ ಮಾಡಿ ಕುಂತಿರುತ್ತಲ್ಲ ಫ್ರೆಂಡ್ಸ್ ಬಟರ್ಫ್ಲೈ, ಆ ಥರ ಶೇಪ್ ಕಾಣಿಸುತ್ತೆ. ಇಲ್ಲಿ ಒಂದು ನಾನಿವಾಗ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಮತ್ತು ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಬಟ್ಟೆಗೆ ಮತ್ತೊಂದು ಸಿಂಗಲ್ ಕ್ರೋಶ, 3 ಸಾರಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ನೋಡಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ 3 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಇಲ್ಲಿಂದ ನಾನು ಮತ್ತೆ ಇವಾಗ 3 ಚೈನ್ಸ್ ಹಾಕ್ತೀನಿ.
ಈ 3 ಚೈನ್ ಬಂದು ಸ್ವಲ್ಪ ಕುಚ್ಚಿಗೆ ಮತ್ತು ಬಟರ್ಫ್ಲೈ ಡಿಸೈನ್ಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ನೀವು ಹತ್ರ ಬೇಕಂದರೆ ಈ 3 ಚೈನ್ನ ನೀವು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ದೂರ ಇರಲಿ ಅಂತ ಈ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿಂದ ಒಂದು ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಸೇಮ್ ಅದೇ ಥರ ಒಂದು ಬೀಡನ್ನ ಹಾಕ್ತೀನಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ 2 ಬೀಡ್ಗಳು ಫ್ರೆಂಡ್ಸ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬರೀ ಚೈನ್ಗಳನ್ನು ಮಾತ್ರ ಹಾಕ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಹಾಕಿದ್ದೀನಿ 2 ಬೀಡ್ಗಳನ್ನು. ಕುಚ್ಚು ಅಕ್ಕಪಕ್ಕ ಬರುತ್ತೆ ಬೀಡು, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮತ್ತೆ 3 ಚೈನ್ನ ನಾನು 3 ಟೈಮ್ಸ್ ಹಾಕ್ತಿದ್ದೀನಿ. 3 ಚೈನ್ನ 3 ಟೈಮ್ಸ್ ಹಾಕಬೇಕು. ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಅದೇ ಥರ ಸೇಮ್ ಮತ್ತು ಇಲ್ಲಿಂದ ಅದೇ ಥರ ಸ್ಟಾರ್ಟ್ ಮಾಡ್ಕೋಬೇಕು. 3 ಚೈನ್ನ 3 ಟೈಮ್ಸು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. 3 ಚೈನ್ 3 ಟೈಮ್ಸ್ ಆದಮೇಲೆ 4 ಚೈನ್ ಹಾಕ್ಕೋತೀನಿ. 4 ಚೈನ್ ಹಾಕಿ ಅದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ 3 ಚೈನ್ನ 3 ಸರಿ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ 6 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಆದಮೇಲೆ ಇದನ್ನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದ್ರ ಒಳಗಡೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡ್ ಸೀದಾ ಕಡೆ ತಿರುಗಿಸ್ಕೊಳ್ಳಿ ಬಟ್ಟೆನ, ಅಥವಾ ಸೀರೆಗೆ ಹಾಕ್ತಿದ್ರೆ ಸೀರೆನ ತಿರುಗಿಸ್ಕೊಳ್ಳಿ ಫ್ರಂಟ್ ಸೈಡ್ಗೆ. ಇಲ್ಲಿಂದ 1 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಿಧಾನವಾಗಿ ತೋರಿಸಿದ್ದೀನಿ ನಾನು. ಇದನ್ನು ಸ್ವಲ್ಪ ಫಾಸ್ಟಾಗಿ ಮಾಡ್ಕೋತಿದ್ದೀನಿ ಈ ಸೆಕೆಂಡ್ ಬಟರ್ಫ್ಲೈ ಡಿಸೈನ್ನ. ಇಲ್ಲೂ ಕೂಡ 12 ಹಾಫ್ ಡಬಲ್ ಕ್ರೋಶಗಳನ್ನು ಮಾಡಿಕೊಂಡೆ. ಇದನ್ನು ಈ 4 ಚೈನ್ 2 ಬ್ಯಾಕ್ ಸೈಡಾಗೆ ಫ್ರಂಟಿಂದ ತೊಗೊಂಡು 2ನ ಸೇರಿ ಲಾಕ್ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಂದ 6 ಚೈನ್, ಈ 6 ಚೈನ್ನ ನೀವು ಫ್ರಂಟಿಂದ ಬೇಕಿದ್ರೂ ಹಾಕ್ಕೊಳ್ಳಿ, ಬ್ಯಾಕ್ ಸೈಡಿಂದ ಬೇಕಿದ್ರೂ ಹಾಕ್ಕೊಳ್ಳಿ. ಆದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ ಕೌಂಟ್ ಮಾಡ್ಕೊಳ್ಳಿ. 6 ಮನೆಗಳನ್ನು ಬಿಟ್ಟು 7ನೇ ಮನೆ ಅಂದರೆ 6 ಹೋಲ್ಗಳನ್ನು ಬಿಟ್ಟು 7ನೇ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ನೋಡಿ ಕೌಂಟ್ ಮಾಡ್ಕೊಳ್ಳಿ. 7th ಹೋಲ್ಗೆ ಲಾಕ್ ಮಾಡ್ಕೋತಿದ್ದೀನಿ ಈ 6 ಚೈನು. ಇವಾಗ ಮತ್ತೆ ಸೀದಾ ಕಡೆ ತಿರುಗಿಸ್ಕೊಳ್ಳಿ. ಸೀದಾ ಕಡೆ ತಿರುಗಿಸ್ಕೊಂಡು 1 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು. ಥ್ರೆಡ್ನ ತಂದು ಸೂಜಿ ಮೇಲೆ 3 ದಾರ ಇದೆಯಲ್ಲ 3ನ್ನು ಸೇರಿ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ಇಲ್ಲೂ ಕೂಡ 12 ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡ್ಕೊಂಡನಲ್ಲ ಫಸ್ಟ್ 6 ಚೈನ್ ಗ್ಯಾಪಲ್ಲಿ ಇದೇ ಥರ ಮಾಡ್ಕೋಬೇಕು. ಇಲ್ಲೂ ಕೂಡ ನೋಡಿ 12 ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಇದನ್ನು ಈ 4 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ. ಇಲ್ಲಿಂದ ಮತ್ತೆ 6 ಚೈನ್ಸ್ ಹಾಕ್ತೀನಿ. 6 ಚೈನ್ ಹಾಕಿ ಇದನ್ನು ಕೂಡ 7th ಹೋಲ್ 6 ಹೋಲ್ಗಳನ್ನು ಸ್ಕಿಪ್ ಮಾಡಿ 7th ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಸೀದಾ ಕಡೆ ತಿರುಗಿಸ್ಕೊಳ್ಳಿ. 1 ಚೈನ್ ಹಾಕಬೇಕು. ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಫಸ್ಟ್ ಈ 2ಕ್ಕೆ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ, ಇಲ್ಲಿ ಬರೀ ಸಿಂಗಲ್ ಕ್ರೋಶ. ಇಲ್ಲೂ ಕೂಡ 12 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ಈ ಗ್ಯಾಪಲ್ಲಿ ಇದೇ ಥರ 12 ಸಿಂಗಲ್ ಕ್ರೋಶ. ಇಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೆ, ಇಲ್ಲಿ ಸಿಂಗಲ್ ಕ್ರೋಶ. ಇದನ್ನು ಇಲ್ಲಿನ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ 5 ಚೈನ್ ಹಾಕ್ಕೋಬೇಕು. 1 2 3
4 5 ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸ್ಮಾಲ್ ಬೀಡು, ಗೋಲ್ಡ್ ಕಲರ್ ರೌಂಡ್ ಬೀಡ್ ಇರುತ್ತಲ್ಲ, ಸ್ಮಾಲ್ ಸೈಜು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಇವಾಗ ಒಂದು ಹೋಲ್ನ ಸ್ಕಿಪ್ ಮಾಡಿ, ಬೀಡ್ ಕೆಳಗಡೆ ಇರುತ್ತಲ್ಲ ಒಂದು ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಚೈನ್ ಒಳಗಡೆ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ನೆಕ್ಸ್ಟ್ ಇನ್ನೂ 3 ಚೈನ್ಸ್ ಇದೆಯಲ್ಲ ಅದ್ರ ಒಳಗಡೆ ಕೂಡ ಇದೇ ಥರ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. ನೋಡಿ, ನೆಕ್ಸ್ಟ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನು ಒಂದು ಸ್ಕಿಪ್ ಮಾಡಿದ ಮೇಲೆ ಇನ್ನೂ 4 ಚೈನ್ ಉಳಿದಿರ್ತವೆ. 4 ಚೈನ್ ಒಳಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇವಾಗ ಇಲ್ಲಿ ನೋಡಿ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ಈ ಥರ ಬರುತ್ತೆ. ಈ ಥರ ಮತ್ತೊಂದು ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಸ್ಮಾಲ್ ಬೀಡು. ಇಲ್ಲಿ ಸ್ಮಾಲ್ ಬೀಡನ್ನೇ ತಗೊಳ್ಳಿ ನೀವು. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಇವಾಗ ಒಂದು ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಇದೇ ಥರ ನೆಕ್ಸ್ಟ್ 4 ಚೈನ್, ಇನ್ನೂ 3 ಚೈನ್ ಉಳಿದಿರ್ತವೆ. ಅದಕ್ಕೂ ಕೂಡ ಒಂದೊಂದು ಚೈನಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನು ಈಸಿ ಆಗಿದೆ, ನಿಧಾನವಾಗಿ ನೋಡಿ ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದೇ ಸ್ಟೆಪ್ಪಲ್ಲಿ ಈ ಥರ ಗ್ರ್ಯಾಂಡ್ ಬಟರ್ಫ್ಲೈ ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ 2 ಬಟರ್ಫ್ಲೈಗಳನ್ನು ಮಾಡಿ ತೋರಿಸ್ತೀನಿ. ನೀವು ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಇದನ್ನು ಕೂಡ ಈ 4 ಚೈನಲ್ಲಿ ಲಾಕ್ ಮಾಡ್ಕೋತೀನಿ. 4 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡೆ. ಇದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತೀನಿ, ಲಾಕ್ ಅಥವಾ ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ, ಇಲ್ಲೂ ಕೂಡ 3 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ಬಟ್ಟೆಗೆ ಪಕ್ಕದಲ್ಲೇ ಮಾಡ್ಕೋಬೇಕು, ಹತ್ರ ಬರಲಿ, ಜಾಸ್ತಿ ಗ್ಯಾಪ್ ಕೊಟ್ಕೋಬೇಡಿ. ಸ್ಟಾರ್ಟಿಂಗ್ ಬಟರ್ಫ್ಲೈ ಆದಮೇಲೆ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ 3 ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡೆ. 3 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೋತೀನಿ. ಇದು ಬಂದು ಕುಚ್ಚಿಗೆ ಗ್ಯಾಪ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ, ಸ್ವಲ್ಪ ಗ್ಯಾಪ್ ಇರಲಿ ಕುಚ್ಚಿಗೆ ಮತ್ತು ಡಿಸೈನ್ಗೆ ಅಂತ. ಇದನ್ನು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಕಾಣಿಸುತ್ತೆ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡು ಲಾಕ್ ಮಾಡ್ಕೋತೀನಿ. ಮೊದಲೆಲ್ಲ ಹಾಕಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಂದ 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಈ 4 ಚೈನು ಕುಚ್ಚು ಹಾಕಲಿಕ್ಕೆ ಫ್ರೆಂಡ್ಸ್. ಕುಚ್ಚಿನ ಅಕ್ಕಪಕ್ಕ ಈ ಬೀಡ್ ಬರುತ್ತೆ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು. ನಾನು ಬಟ್ಟೆಗೆ ಹಾಕ್ತಾ ಇದ್ದೀನಿ. ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. 2 ಅಥವಾ 3 ಚೈನ್ಸ್ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೋಬೇಕು. ನೋಡಿ, ಈ ಥರ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನು. ನಿಮಗೆ ಜಾಸ್ತಿ ದೂರ ಅನಿಸಿದರೆ ಈ ಬೀಡ್ಗಳನ್ನು ಕೂಡ ಸ್ಕಿಪ್ ಮಾಡಿ, ಹಾಗೆ 3 ಚೈನ್ ಇದೆಯಲ್ಲ ಎಕ್ಸ್ಟ್ರಾ, ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಜಾಸ್ತಿ ಕ್ರೋಶ ವರ್ಕ್ ಇರೋದ್ರಿಂದ ದೂರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಬರುತ್ತೆ. ಈ 3 ಚೈನ್ ಗ್ಯಾಪಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ನಿಮಗೆ ಫಿನಿಶಿಂಗ್ ಯಾವ ಥರ ಕಾಣ್ತಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಕಾಣಿಸ್ತಾ ಇದೆ. ಬಟರ್ಫ್ಲೈ ಕೂಡ ಶೇಪ್ ನೀಟಾಗಿ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 150 ದಾರನ ತೊಗೊಂಡಿದ್ದೀನಿ. ಫೋಲ್ಡ್ ಮಾಡಿದರೆ 300 ಆಗುತ್ತೆ ಫ್ರೆಂಡ್ಸ್. ಇದು ಈ ಡಿಸೈನ್ಗೆ ಪ್ರೈಸ್ ಬಂದು 500ಇಂದ 600ವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ವರ್ಕ್ ಕೂಡ ಜಾಸ್ತಿ ಆಗಿದೆ. ನೀವು ಜಾಸ್ತಿ ಕಾಸ್ಟ್ ಕೂಡ ಮಾಡ್ಕೋಬೋದು. ತುಂಬಾ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.
ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.